ನಮಸ್ತೆ. ವಧು ಸೀರಿಯಲ್‌ನ 88ನೇ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಅವರು ಸಾರ್ಥಕ್ಗೆ ಒಂದು ಮಗು ಆದ್ರೆ ಗಂಡ ಹೆಂಡತಿ ಮಧ್ಯತೆ ಇನ್ನೂ ಅನ್ಯೂನ್ಯತೆ ಜಾಸ್ತಿ ಆಗುತ್ತೆ ಅಂತಂದ್ರೆ ಇಬ್ಬರ ಸಂಗಮದಿಂದ ಸಿಗುವಂತದ್ದು ಆ ಮಗು. ಅದು ಆ ಅನುಬಂಧದಿಂದ ಸಿಗುವಂತದ್ದು ಆ ಮಗು. ಅದರ ಲಾಲನೆ ಪಾಲನೆ, ಅದನ್ನ ನೋಡ್ಕೊಳ್ಳೋದು, ಅದನ್ನ ಬೆಳೆಸೋದು, ಅದರ ಒಳಿತು ಕೆಡುಕು ಎಲ್ಲವುದನ್ನು ನಿಮ್ಮಲ್ಲಿ ನೀವೇ ಮಾತಾಡ್ತಾ ಹೋಗಿದ್ದೇ ಗೊತ್ತಾಗಲ್ಲ. ಜಗಳ ಆಡೋದಕ್ಕೆ ಪುರ್ಸೊತ್ತೇ ಇರೋದಿಲ್ಲ. ಅದಕ್ಕೆ ಅಪ್ಪ ಹೇಳ್ತಾ ಇರೋದು ಮಗು ಬೇಕು ಅಂತ. ಅದಕ್ಕೂ ನಾನು ಹೇಳಿದ ವಿಷಯನ ನೀನೇ ಒಂದ್ಸಲ ಕೂತ್ಕೊಂಡು ಯೋಚನೆ ಮಾಡಿ ಕೂಲಂಕುಷವಾಗಿ ಯೋಚನೆ ಮಾಡು. ಆದ್ರೆ ಪ್ರಿಯಾಂಕನ್ ಹತ್ರನೂ ಒಂದ್ಸಲ ಓಪನ್ ಆಗಿ ಡಿಸ್ಕಸ್ ಮಾಡು. ಯಶೋಮತಿ ಅವರು ಸಾರ್ಥಕ್ಗೆ ಹೇಳಿದ್ದಕ್ಕೆ ಸಾರ್ಥಕ್ ಯೋಚನೆ ಮಾಡ್ತಾ ನಿಲ್ತಾರೆ. ಅದಕ್ಕೆ ಯಶೋಮತಿಯವರು ಸಾರ್ಥಕ್ನ ನೋಡಿ ಏನ್ ಯೋಚನೆ ಮಾಡ್ತಾ ಇದೀಯ ಸಾರ್ಥಕ್ ಏನಿಲ್ಲಮ್ಮ ಅಂತ ಹೇಳ್ತಾರೆ. ಯಶೋಮತಿಯವರು ಇನ್ನ ಎತ್ತರವಾಗಿ ಬೆಳೆದು ನಿಂತಿರೋ ಅಂತ ಮಗನ ಹತ್ರ ವೈವಾಹಿಕ ಜೀವನದ ಬಗ್ಗೆ, ಅವನ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡಿದ್ದಕ್ಕೆ ನನ್ ಮೇಲೆ ಕೋಪನೇನಪ್ಪ ವಿಚಾರ ಸಾರ್ಥಕ್ ಹತ್ರ ಕೇಳ್ತಾರೆ. ಅದಕ್ಕೆ ಸಾರ್ಥಕ, ಅಮ್ಮ ಹಾಗೇನೂ ಇಲ್ಲ, ನೀನ್ ನನ್ ಬಗ್ಗೆ ಏನ್ ಬೇಕಾದ್ರೂ ಕೇಳ್ಬಹುದು, ಆ ಅಧಿಕಾರ ನಿನ್ಗಿದೆ. ಯಶೋಮತಿಯವರು, ಹಾಗಾದ್ರೆ ನಾನು ಹೇಳಿದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಪ್ಪ. ಸಾರ್ಥಕ್, ಖಂಡಿತ ಯೋಚನೆ ಮಾಡ್ತೀನಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಯಶೋಮತಿಯವರು, ಸುಮ್ನೆ ಯೋಚನೆ ಮಾಡೋದಲ್ಲ, ನಾನು ಹೇಳಿದ್ದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳ್ತಾರೆ. ಸಾರ್ಥಕ್, ನೀನ್ ವ್ರತ ಮುಗಿಸಿ ಬರೋ ಅಷ್ಟರೊಳಗಡೆ ಎಲ್ಲವುದು ಸರಿ ಹೋಗುತ್ತಮ್ಮ, ಐ ಪ್ರಾಮಿಸ್ ಅಂತ ಪ್ರಾಮಿಸ್ ಮಾಡ್ತಾರೆ ಯಶೋಮತಿ ಅವ್ರಿಗೆ. ಅದಕ್ಕೆ ಯಶೋಮತಿಯವರು, ನಾನು ವ್ರತ ಮುಗಿಸಿ ಬಂದಷ್ಟೇ ಸಂತೋಷ ಆಗ್ತಾ ಇದೆಯಪ್ಪ. ಇಷ್ಟು ದಿನ ಆದ್ಮೇಲೆ ನಿನ್ನ ವೈವಾಹಿಕ ಜೀವನದ ಬಗ್ಗೆ ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಿದ್ದಕ್ಕೆ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ಹೇಳಿ ಇಬ್ರು ಪ್ರೀತಿಯಿಂದ ಅಪ್ಕೊಂತಾರೆ. ಇಲ್ಲಿ ದಿಶಾ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಪಾಪ ವಧು ಇವಾಗ ಸ್ಕೂಟಿನೂ ಇಲ್ಲ, ಹೇಗೆ ಕೆಲಸ ಹುಡುಕ್ತಾಳೆ? ನಾಳೆ ದೊಡ್ಡಮ್ಮ ದೊಡ್ಡಪ್ಪ ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ. ಬರೋದು ಹೇಗಿದ್ರು 2-3 ದಿನ ಆಗುತ್ತೆ. ಅಷ್ಟರೊಳಗಡೆ ಅವಳು ಸ್ಕೂಟಿನ ಇಸ್ಕೊಂಡ್ಬಿಡ್ಬೇಕು. ನನ್ನ ಫ್ರೆಂಡ್ ಹೇಳಿ ವಧುಗೆ ಯಾವ್ದಾದ್ರು ಕೆಲಸ ಕೊಡಿಸ್ಬೇಕು. ಅಂದ್ರೆ ಹಾಗ್ ಮಾಡೋದ್ರಿಂದ ವಧು ಒಪ್ಕೊಂತಾಳ ಅಂತ ಥಿಂಕ್ ಮಾಡ್ತಾ ಇರ್ತಾಳೆ. ಇಲ್ಲಿ ಸಾರ್ಥಕ್ ಅವ್ರಮ್ಮ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಾ, ಅಮ್ಮ ನನ್ಗೆ ಮಗು ಆಗ್ಲಿ ಅಂತ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾಳೆ. ಅವಳು ವ್ರತ ಮುಗಿಸ್ಕೊಂಡು ಬಂದಾಗ ಇಲ್ಲಿ ಪ್ರಿಯಾಂಕನೇ ಇರೋದಿಲ್ಲ. ಅದ್ ವಿಷಯ ಗೊತ್ತಾಗಿ ಅವಳು ಹೇಗ್ ರಿಯಾಕ್ಟ್ ಮಾಡ್ತಾಳೋ ಏನೋ, ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ಆದ್ರೆ ಪ್ರಿಯಾಂಕಾ ನನ್ ಜೊತೆ ನಡ್ಕೊಂಡ್ ರೀತಿ ಕೇಳಿದ್ದು ಎಲ್ಲದನ್ನು ಅಮ್ಮನ್ಗೆ ಹೇಳ್ಬಿಡ್ಬೇಕು. ಅವಾಗ ಅಮ್ಮನೇ ಹೇಳ್ತಾಳೆ ಡಿವೋರ್ಸ್ ಕೊಟ್ಟಿದ್ದು ಒಳ್ಳೇದೇ ಆಯ್ತು ಅಂತ. ಆ ವ್ರತ ಮುಗಿಸಿ ಸೇಫ್ ಆಗಿ ಬಂದ್ರೆ ಅಷ್ಟೇ ಸಾಕು. ಫಸ್ಟ್ ಬಂದ ತಕ್ಷಣ ಎಲ್ಲದನ್ನು ಹೇಳ್ಬಿಡ್ತೀನಿ ಅಂತ ಸಾರ್ಥಕ್ ಥಿಂಕ್ ಮಾಡ್ತಾರೆ. ಸಾರ್ಥಕ್ಗೆ ಒಂದು ಫೋನ್ ರಿಂಗ್ ಆಗುತ್ತೆ. ಅದು ದಿಶಾ ಕಾಲ್ ಆಗಿರುತ್ತೆ. ದಿಶಾ ನನ್ಗೆ ಯಾಕೆ ಕಾಲ್ ಮಾಡ್ತಾ ಇದ್ದಾಳೆ? ಅಥವಾ ಇದು ದಿಶಾ ಆಗಿರ್ಬೋದಾ ವಧು ಆಗಿರ್ಬೋದಾ? ನಾನು ದಿಶಾ ಜೊತೆ ಮಾತಾಡಿದ್ದಕ್ಕೆ ವಧು ಅವರು ನನಗ್ ಬೈದ್ರು. ಇದು ವಧು ಆಗಿದ್ರೆ ಇಲ್ಲ ವಧು ಅವ್ರಾಗಿದ್ರೆ ಅವ್ರ ಫೋನಿಂದಾನೇ ಫೋನ್ ಮಾಡ್ತಾ ಇದ್ರು. ವೆಯ್ಟ್, ಏನಂತ ವಿಚಾರಿಸೋಣ ಅಂತ ಫೋನ್ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡ್ತಿದ್ದಂಗೆನೆ ದಿಶಾ, ನನ್ಗೆ ನಿನ್ ಮೇಲೆ ತುಂಬಾ ಕೋಪ ಬಂದಿದೆ. ನೀನ್ ಮಾಡಿದ್ದು ನನ್ಗೆ ಸರಿ ಅಂತ ಅನ್ನಿಸ್ತಾ ಇಲ್ಲ. ಮೇಲೆ ನಿನ್ಗೆ ನಿಜವಾಗ್ಲೂ ಕೋಪ ಇದೆ ಅಂತ ಅನ್ನಿಸ್ತಾ ಇದೆ. ಪ್ರಾಮಿಸ್ ಇಲ್ಲ ಫ್ರೆಂಡ್, ನಾನ್ ಯಾಕೆ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳಿ ಅಂತ ಸಾರ್ಥಕ್ ಹೇಳ್ತಾರೆ. ವಧುನ ಯಾಕೆ ಕೆಲಸದಿಂದ ತೆಗ್ದು ಹಾಕ್ತೆ ಅಂತ ದಿಶಾ ಕೇಳ್ತಾಳೆ. ಕೆಲ ಬೇರೆನೇ ಕಾರಣ ಇದೆ ಫ್ರೆಂಡ್ ಅಂತ ಸಾರ್ಥಕ್ ಹೇಳ್ತಾರೆ. ದಿಶಾ ಏನು ಅಂತ ಕೇಳ್ತಾಳೆ. ಸಾರ್ಥಕ್ ಅವರು, ನೀನ್ ಇನ್ನೂ ಚಿಕ್ಕ ಹುಡುಗಿ ಫ್ರೆಂಡ್, ನಿನ್ಗೆ ಅದೆಲ್ಲ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ದಿಶಾ, ಹಾಗಾದ್ರೆ ವಧುಗ್ ಅರ್ಥ ಆಗುತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಸಾರ್ಥಕ್ ಅವರು, ಅರ್ಥ ಆಗುತ್ತೆ ಫ್ರೆಂಡ್, ಆದ್ರೆ ಅವರು ನನ್ನ ಮಾತು ಕೇಳೋದಕ್ಕೆ ರೆಡಿ ಇಲ್ಲ. ನಾನು ನೋಡಿದ್ರೆ ಸಾಕು ಫುಲ್ಲು ಕೋಪ ಮಾಡ್ಕೊತಾರೆ. ನಾನು ಏನ್ ಮಾಡ್ಲಿ ಫ್ರೆಂಡ್ ಅಂತ ಸಾರ್ಥಕ್ ಹೇಳ್ತಾರೆ. ದಿಶಾ, ಅವಳ ಬಗ್ಗೆ ಇಷ್ಟೊಂದು ಸಿಂಪತಿ ಇದ್ರು ಅವಳ ಫೇವ್ರೆಟ್ ಸ್ಕೂಟರ್ನ ಯಾಕೆ ಇಸ್ಕೊಂಡೆ ಅಂತ ಹೇಳಿ ಕೊಟ್ಟು ಕಳಿಸ್ಬೋದಿತ್ತಲ್ವಾ? ಸ್ಕೂಟರ್ ವಧುಗೆ ಎಷ್ಟು ಇಂಪಾರ್ಟೆಂಟು ಅಂತ ನಿನಗೆ ಗೊತ್ತು ಅಲ್ವಾ? ಇನ್ನೂ ಕೆಲಸ ಸಿಕ್ಕಿಲ್ಲ, ಕೆಲಸ ಹುಡ್ಕೋಕೆ ಅಂತ ಇದ್ದಿದ್ದು ಅದೊಂದೇ ಸ್ಕೂಟರ್. ಅದನ್ನು ನೀನ್ ತಗೊಂಡ್ ಹೋದ್ರೆ ಪಾಪ ಅವಳು ಹೇಗ್ ಓಡಾಡ್ತಾಳೆ? ಕೇಳಿದ್ರೆ ಅವಳು ಏನಂತ ಹೇಳ್ತಾಳೆ? ನಿನ್ಗೆ ಅವಳ ಬಗ್ಗೆ ಸ್ವಲ್ಪನೂ ಕರುಣೆನೇ ಇಲ್ವಾ ಅಂತ ದಿಶಾ ಕೇಳ್ತಾಳೆ. ಅದಕ್ಕೆ ಸಾರ್ಥಕ್, ಪ್ಲೀಸ್ ದಿಶಾ, ನೀವು ವಧು ತರ ಆಡ್ಬೇಡ, ನಾನ್ ಯಾಕೆ ಅವ್ರ ಗಾಡಿ ಇಸ್ಕೊಳ್ಳಿ ಅಂತ ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ದಿಶಾ, ಅವಳ ಗಾಡಿ ಎಲ್ಲಿದೆ? ನಮ್ಮನೆನಲ್ಲೇ ಇದೆ ಅಂತ ಹೇಳ್ತಾರೆ. ಯಾರು ತಗೊಂಡೋಗಿದ್ದಂತ ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ದಿಶಾ, ಅಲ್ಲಿಗೆ ವಧು ಸ್ಕೂಟರ್ನ ನೀನೇ ತಾನೇ ತಗೊಂಡ್ ಹೋಗಿದ್ದು. ಸಾರ್ಥಕ್, ಹಾಗಂತ ನಿನ್ಗೆ ಯಾರು ಹೇಳಿದ್ದು ಅಂತ ಕೇಳ್ತಾರೆ. ಅದಕ್ಕೆ ದಿಶಾ, ನಿನ್ಗೆ ದುಡ್ಡು ಕೊಡ್ಬೇಕು ಅನ್ನೋ ಕಾರಣಕ್ಕೆ ಅವಳ ಸ್ಕೂಟರ್ನ ಮಾರಿ ನಿನ್ಗೆ ದುಡ್ಡು ಕೊಡ್ಬೇಕು ಅಂತ ಅನ್ಕೊಂಡಿದ್ಲು. ಆದ್ರೆ ಆ ಸ್ಕೂಟರ್ನ ನೀನ್ ಯಾಕೆ ಇಸ್ಕೊಂಡೆ? ಯಾಕೆ ಅವ್ರ ಗಾಡಿ ಇಸ್ಕೊಳ್ಳಿ ಪುಟ್ಟ, ನಾನ್ ಬೇಡ ಅಂತ ಅಂದ್ರು. ನನ್ ಕೈ ಮೇಲೆ ಅವ್ರ ಗಾಡಿ ಕೀನ ಇಟ್ಟು ಕೋಪ ಮಾಡ್ಕೊಂಡು ನಾನ್ ಬೇರೆ ಕಡೆ ಕೆಲಸ ಕೊಡಿಸ್ತೀನಿ ಅಂತ ಅಂದ್ರು. ನನ್ ಮೇಲೆ ಕೋಪ ಮಾಡ್ಕೊಂಡು ಹಾಗೆ ಹೊರಟೋದ್ರು ಗೊತ್ತಾ ಅಂತ ಹೇಳ್ತಾನೆ. ದಿಶಾ, ಹೌದಾ, ಇಷ್ಟೆಲ್ಲ ಆಯ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಸಾರ್ಥಕ್ ಅವರು,
ವಧು ಮೇಲೆ ಅಷ್ಟೊಂದು ಕೋಪ ಇದ್ದಿದ್ರೆ ನಾನು ಯಾಕೆ ಅಷ್ಟು ರಿಸ್ಕ್ ತೊಗೊಂಡು ಅವ್ರ ಗಾಡಿ ಹುಡುಕ್ಸ್ಕೊಡ್ತಾ ಇದ್ದೆ ಹೇಳು ಅಂತ ಕೇಳ್ತಾರೆ ಸಾರ್ಥಕ್. ಅದಕ್ಕೆ ದಿಶಾ ಕರೆಕ್ಟ್, ಆದರೆ ವಧು ಇದೆಲ್ಲ ನನ್ನ ಹತ್ರ ಹೇಳಲೇ ಇಲ್ವಲ್ಲ, ಗಾಡಿ ಬೇಡ ಅಂದ್ರು ನೀನೇ ಇಸ್ಕೊಂಡೆ ಅನ್ನೋ ಥರ ಹೇಳಿದ್ಲು ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ಅವರು ಏನು ಮಾಡೋದು ದಿಶಾ, ನನ್ನಲ್ಲಿ ನಾನು ಕೆಟ್ಟವನಾಗಿದ್ದೀನಿ, ಇವಾಗ ಅವ್ರಿಗೆ ನಾನು ಏನೇ ಒಳ್ಳೇದು ಮಾಡಿದ್ರು ಅವ್ರಿಗೆ ಅದು ಕಾಣಿಸ್ತಾ ಇಲ್ಲ ಅಷ್ಟೇ. ಇವಾಗ ವಧು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ ಸಾರ್ಥಕ್. ಅದಕ್ಕೆ ದಿಶಾ ಅಯ್ಯೋ ಕೆಲಸನೂ ಇಲ್ಲ ಗಾಡಿನೂ ಇಲ್ಲ ಅಂತ ಯೋಚನೆ ಮಾಡ್ತಾ ಕೂತಿದ್ದಾಳೆ ಪಾಪ. ಆದರೆ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಹುಡುಕ್ಬೇಕು, ನಾನು ನೀನು ಡಿಸ್ಕಷನ್ ಮಾಡಿದ್ರೆ ಸರಿ ಹೋಗುತ್ತೆ, ಡೀಪ್ ಡಿಸ್ಕಷನ್ ಆಗಬೇಕು. ನಾಳೆ ನಮ್ಮ ಸ್ಕೂಲ್ ಪಕ್ಕದಲ್ಲಿರೋ ಪಾರ್ಕ್ ಇದೆ, ಅಲ್ಲಿಗೆ ಬಾ ಅಂತ ಕರೀತಾಳೆ. ಅದಕ್ಕೆ ಸಾರ್ಥಕ್ ಅವರು ಯಾಕೆ ನಾನು ನೀನು ಏನು ಡಿಸ್ಕಷನ್ ಮಾಡೋಕ್ಕಾಗುತ್ತೆ ಇದ್ರ ಬಗ್ಗೆ, ಇದೆಲ್ಲ ಸರಿ ಹೋಗುತ್ತಾ ಅಂತ ಸಾರ್ಥಕ್ ಕೇಳ್ತಾರೆ. ದಿಶಾ ಇದಕ್ಕೆಲ್ಲ ಒಂದು ಪರಿಹಾರ ನಾನು ಕಂಡು ಹಿಡಿತೀನಿ, ನೀನು ಬಾ ಅಲ್ಲಿಗೆ, ಇದೆಲ್ಲ ಸರಿ ಹೋಗುತ್ತೆ, ನಾವಿಬ್ರು ಮಾತಾಡಿದ್ರೆ ಇದೆಲ್ಲ ಸರಿ ಹೋಗುತ್ತೆ, ಬೆಳಗ್ಗೆ ಹೇಳ್ತೀನಿ, ನೀ ಅಲ್ಲಿಗೆ ಆಗುತ್ತೋ ಇಲ್ವೋ ಅಷ್ಟೇ ಹೇಳು ಅಂತ ಅಂದ್ಬಿಟ್ಟು ದಿಶಾ ಕೇಳ್ತಾಳೆ. ಅದಕ್ಕೆ ಸಾರ್ಥಕ್ ಅವರು ಸರಿ ಆಯ್ತು ಬರ್ತೀನಿ ಅಂತ ಫೋನ್ನ ಕಟ್ ಮಾಡ್ತಾರೆ. ನೋಡೋಣ ಏನಾಗುತ್ತೆ ಅಂತ, ಈ ಪ್ರಾಬ್ಲಮ್ಸ್ ಎಲ್ಲ ಸರಿ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ ಬೆಳಗ್ಗೆ ಕಾಯ್ದು ದಿಶಾ ಏನು ಹೇಳ್ತಾಳೆ ಅಂತ ಅಂದ್ಬಿಟ್ಟು. ಅದಕ್ಕಿಂತ ಮುಂಚೆ ಅಮ್ಮನ ಮೇಲೆ ಫೋಕಸ್ ಮಾಡಬೇಕು, ಅಮ್ಮನಿಗೆ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಸರಿಯಾಗಿ ಆಗಿದೆಯಾ, ಅಮ್ಮ ಅಲ್ಲಿ ಸೇಫಾಗಿ ಹೋಗ್ಬಿಟ್ಟು ಬರ್ತಾರಾ ಅಂತ ಯೋಚನೆ ಮಾಡಬೇಕು ಅಂತ ಸಾರ್ಥಕ್ ಮಾತಾಡ್ಕೊಳ್ತಾ ಇರ್ತಾರೆ. ಇಲ್ಲಿ ದಿಶಾ ಕೂಡ ಫೋನ್ ಕಟ್ಟಾದ್ಮೇಲೆ ಹೇಗಾದ್ರೂ ಮಾಡಿ ವಧು ಮತ್ತೆ ಫ್ರೆಂಡ್ನ ಮೀಟ್ ಮಾಡಿಸ್ಬೇಕು, ಅವರಿಬ್ರು ಮಧ್ಯದಲ್ಲಿರೋ ಮನಸ್ತಾಪನ ದೂರ ಮಾಡಬೇಕು, ಇಲ್ಲ ಅಂದ್ರೆ ಇದು ಯಾವತ್ತೂ ಸರಿ ಹೋಗಲ್ಲ ಅಂತ ಯೋಚನೆ ಮಾಡ್ತಾಳೆ. ಪ್ರಿಯಾಂಕಾ ರೂಮಿಗೆ ಬಂದು ನೀನು ಕೊಡ್ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಇದರಲ್ಲಿದೆ ತಗೋ ಅಂತ ಕೊಡ್ತಾರೆ. ಪ್ರಿಯಾಂಕಾ ವೆರಿ ಗುಡ್, ಐ ಆಮ್ ಇಂಪ್ರೆಸ್ ಸಾರ್ಥಕ್, ನೀನು ನಾಳೆ ಡಾಕ್ಯುಮೆಂಟ್ಸ್ ಕೊಡ್ತೀಯಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವತ್ತೇ ಕೊಡ್ತಾ ಇದೀಯಾ, ಇದ್ರಲ್ಲೇ ಗೊತ್ತಾಗ್ತಾ ಇದೆ ನೀನು ನನಗೆ ಡಿವೋರ್ಸ್ ಕೊಡೋದ್ರಲ್ಲಿ ಎಷ್ಟು ಸ್ಪೀಡ್ ಆಗಿದೀಯಾ ಅಂತ. ಸಾರ್ಥಕ್ ನಿನ್ ಮಾತ್ ಸಾಕು, ಇಮಿಡಿಯೇಟ್ ಆಗಿ ನಿನ್ ಲಾಯರ್ಗೆ ಹೇಳಿ ಫೈಲ್ಸ್ ನ ಕೊಟ್ಟು ಇಮಿಡಿಯೇಟ್ ಆಗಿ ಪ್ರೋಸೆಸ್ ನ ಶುರು ಮಾಡೋದಕ್ಕೆ ಹೇಳು. ಲಾಯರ್ನ ನಾನು ನೋಡ್ಕೊಂತೀನಿ, ನಾನ್ ಹೇಳಿದ್ದ ಕೆಲ್ಸನ ಅವ್ನ್ ಮಾಡೇ ಮಾಡ್ತಾನೆ, ನಾನ್ ಹಾಕಿದ ಗೆರೆನ ಅವ್ನ್ ಯಾವತ್ತೂ ದಾಟಲ್ಲ. ನನಗ್ ಚಿಂತೆ ಆಗಿರೋದು ನಿನ್ನ ಲಾಯರ್ ಬಗ್ಗೆ, ಅಂದ್ರೆ ನಿನ್ನ ಎಕ್ಸ್ ಲಾಯರ್ ಬಗ್ಗೆ. ಅವಳ ಜೊತೆ ಮೀಟಿಂಗ್ ಹೇಗಿತ್ತು, ನೀವು ಫೈಲ್ನ ಇಸ್ಕೊಂಡ್ ಬಂದಿದೀಯಾ ಅಂದ್ರೆ ಮೀಟಿಂಗ್ ಚೆನ್ನಾಗೇ ಆಗಿರುತ್ತೆ ಅಂತ ಅನ್ಕೊಂತೀನಿ. ಅವಳಿಗೆ ಸಾರ್ಥಕ್ ನಿನ್ ಮೇಲೆ ಯಾವ ರೀತಿ ಅಭಿಪ್ರಾಯ ಇದೆ, ಐ ಮೀನ್ ನಿನ್ ಮೇಲೆ ಕೋಪ ಇಳಿತೋ ಇಲ್ವೋ, ಆಗಿ ಅವಳನ್ನ ನೀನು ಕೆಲಸದಿಂದ ತೆಗ್ದಿದ್ಯಾ, ಅದ್ರ ಬಗ್ಗೆ ಅವಳ ಅಭಿಪ್ರಾಯ ಏನು, ಮೊದ್ಲಿನ ತರನೇ ನಗ್ನಗ್ತಾ ಮಾತಾಡಿಸ್ತಾಳ, ಮತ್ತೆ ಕಾಫಿಗೂ ಬರ್ತಾಳ. ಸಾರ್ಥಕ್ ಅದು ನಿನ್ಗೆ ಬೇಡದೇ ಇರೋ ವಿಷಯ. ಪ್ರಿಯಾಂಕಾ ನಿನ್ ಬೇಕಾಗಿದ್ದ ಫೈಲ್ನ ನಾನು ಕೊಟ್ಟಿದ್ದಾಯ್ತು, ಬಾಯಿ ಮುಚ್ಕೊಂಡಿರು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಸಾರ್ಥಕ್ ನಾನು ಏನೇ ಹೇಳೋದಿದ್ರು ಡೈರೆಕ್ಟ್ ಆಗಿ ಹೇಳ್ತೀನಿ, ನಿನ್ ತರ ಹಿಂದೆ ಮುಂದೆ ಮಾಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಪ್ರಿಯಾಂಕಾ ಕೂಲ್ ಸಾರ್ಥಕ್ ಕೂಲ್, ನಿನ್ ಜೊತೆ ಮಾತಾಡ್ತಾ ಇಲ್ಲ ಅಂತ ಇಷ್ಟೊಂದು ಫ್ರಸ್ಟ್ರೇಷನ್ ಅಲ್ಲಿದ್ದೀಯಾ, ಹಾಗಿದ್ರೆ ಹೇಳು, ಮದ್ವೆಗೂ ಮುಂಚೆ ನಮ್ ಡಿವೋರ್ಸ್ಗೂ ಮುಂಚೆ ಸುಜಿತ್ನ ಕರೆಸಿ ನಿನ್ನನ್ನು ಅವಳನ್ನು ರಾಜಿ ಮಾಡಿಸ್ಬಿಡ್ತೀನಿ. ನನ್ಗೆ ಒಂದ್ ಹೇಳು, ನಿನ್ಗೆ ವಧು ಮೇಲೆ ಯಾವ ತರ ಫೀಲಿಂಗ್ಸ್ ಇದೆ, ಅವಳು ನಿನ್ ಜೊತೆ ಮಾತಾಡೋದನ್ನ ಬಿಟ್ಟ ಮೇಲೆ ನಿನ್ ಮುಖದಲ್ಲಿ ಯಾಕೋ ನಗುನೇ ಇಲ್ವಲ್ಲ, ಮುಂಚೆ ಆದ್ರೆ ಅವಳ ಜೊತೆ ನಿನ್ ಜೊತೆ ಮಾತಾಡುವಾಗ ಹೋಗ್ತಾ ಇದ್ದೆ, ಹೊರಗಡೆ ಎಲ್ಲ ಸುತ್ತೋಕ್ ಹೋಗ್ತಾ ಇದ್ದೆ, ಆದ್ರೆ ಇವಾಗ ಮನೆಯಲ್ಲೇ ಇರ್ತೀಯಲ್ಲ, ಏನಾಯ್ತು ನಿನ್ಗೆ, ಅದೇನ್ ಮೋಡಿ ಮಾಡಿದಳೋ ಏನೋ. ಕೆಟ್ಟದಾಗಿ ಪ್ರಿಯಾಂಕಾ ಮಾತಾಡ್ತಾಳೆ. ಅದಕ್ಕೆ ಸಾರ್ಥಕ್ ಪ್ರಿಯಾಂಕಾ ವಧು ಬಗ್ಗೆ ಇನ್ನೊಂದ್ ಮಾತು ಕೆಟ್ಟದಾಗ ಮಾತಾಡಿದ್ರು ನಾನ್ ಮನುಷ್ಯನಾಗಿರಲ್ಲ, ಇನ್ನು ಸುಜಿತ್ ಜೊತೆ ಕ್ಲೋಸ್ ಆಗಿದೀಯಲ್ಲ, ನಾನು ನಿನ್ನ ಸುಜಿತ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನೀನ್ ಸುಮ್ನೆ ಇರ್ತೀಯಾ, ಕಮಾನ್ ಟೆಲ್ ಮಿ ಅಂತ ಹೇಳ್ತಾರೆ. ಪ್ರಿಯಾಂಕಾ ಅದೆಲ್ಲ ನಿನಗ್ ಬಿಟ್ಟಿದ್ದು ಸಾರ್ಥಕ್, ಅದಕ್ಕೆಲ್ಲ ನಾನ್ ತಲೆ ಕೆಡಿಸ್ಕೊಳಲ್ಲ, ಐ ಡೋಂಟ್ ಮೈಂಡ್. ನೀನೇನಾದ್ರೂ ಹೇಳಿದ್ರೆ ಅದಕ್ಕೆ ನನ್ನ ಉತ್ತರ ಬೆಂಕಿ ತರ ಇರುತ್ತೆ. ಸಾರ್ಥಕ್ ಇರಿಟೇಟ್ ಮಾಡೋ ಅಂತ ಏನಾದ್ರೂ ಇದ್ರೆ ಅದು ನಿನ್ಗೆ ಮೊದಲನೇ ಬಹುಮಾನ ಸಿಗೋದು ಅನ್ಸುತ್ತೆ ಅಂತ ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ಪ್ರಿಯಾಂಕಾ ಅಫ್ಕೋರ್ಸ್ ಸಿಕ್ಕೇ ಸಿಗುತ್ತೆ, ಬರೀ ಇರಿಟೇಟ್ ಮಾಡೋ ವಿಷಯದಲ್ಲ ಅಷ್ಟೇ ಅಲ್ಲ ಸಾರ್ಥಕ್, ಎಲ್ಲ ವಿಷಯದಲ್ಲೂ ನನ್ನನ್ನು ಮೀರ್ಸೋರು ಯಾರೂ ಇಲ್ಲ ಅಂತ ಪ್ರಿಯಾಂಕಾ ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ಆಗ್ತಾ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ, ನನ್ನ ಮುಖನ ಇಷ್ಟು ದಿನ ಒಂದೇ ಒಂದು ಮುಖನ ನೀನು ನೋಡಿರೋದು, ಇನ್ ಮುಂದೆ ಎರಡನೇ ಮುಖನೂ ನೋಡ್ಬೇಕಾಗತ್ತೆ ಹೇಳ್ತಾರೆ. ಅದಕ್ಕೆ ಪ್ರಿಯಾಂಕಾ ಹಾಗಾದ್ರೆ ನೀನ್ ಅಷ್ಟೊಂದು ಕೆಟ್ಟವನ ಸಾರ್ಥಕ್, ನಿಮ್ಮಮ್ಮ ಹೇಳ್ತಾರೆ ಮತ್ತೆ ನನ್ನ ಮಗ ರಾಮ ಕೃಷ್ಣ ಅಂತ, ಅವಾಗ ದುಶ್ಯಾಸನ ಅದೇ ಸಾರ್ಥಕ್ ಅಂತ ಕೇಳ್ತಾಳೆ. ಅದಕ್ಕೆ ಸಾರ್ಥಕ್ ಸಂದರ್ಭ ಅಂತ ಬಂದ್ರೆ ಎಲ್ಲವೂ ಆಗ್ಬೇಕಾಗತ್ತೆ, ರಾಮ ಆಗಿದ್ದವನು ದುಶ್ಯಾಸನನೂ ಆಗ್ಬೇಕಾಗತ್ತೆ, ಅನ್ನೆಸೆಸರಿ ಮಾತಾಡೋದನ್ನ ಬಿಟ್ಟು ಮಾಡೋ ಕೆಲ್ಸದ ಕಡೆ ಗಮನ ಕೊಡು, ಅದು ನನಗೂ ಒಳ್ಳೇದು ನಿನ್ಗೂ ಒಳ್ಳೇದು. ತುಂಬಾ ಕೋಪದಿಂದ ಪ್ರಿಯಾಂಕಾಗೆ ಸಾರ್ಥಕ್ ಮಾಡಿ ಪ್ರಿಯಾಂಕಾಗೆ ಅಲ್ಲಿಂದ ಹೊರಡ್ತಾರೆ. ಸಾರ್ಥಕ್ ಅಲ್ಲಿಂದ ಹೋದ್ಮೇಲೆ ಪ್ರಿಯಾಂಕಾ ಎಷ್ಟು ಹಾರಾಡ್ತೀಯಾ ಅಷ್ಟು ಹಾರಾಡು ಸಾರ್ಥಕ್, ಅದಾದ್ಮೇಲೆ
ನಾನ್ ಕೊಡೋ ಏಟಿಂದ ನರಳಾಡ್ತೀಯ, ಹಾಗ್ ಮಾಡ್ತೀನಿ ನಾನು ಅಂತ ಅನ್ಕೋತಾಳೆ. ವೀಕ್ಷಿತನ್ ಮಾತಾಡಿಸ್ತಾನೆ, ಒದ್ದಾಡ್ತಾ ಇರ್ತಾನೆ. ಏನ್ ಮಾಡ್ಲಿ, ನನ್ನಿಂದ ಆಗಲ್ಲ. ವೀಕ್ಷಿತನ್ ಮಾತಾಡಿಸ್ತಾನೆ, ಒಂದೇ ಮನೆಯಲ್ಲಿ ಇದ್ಕೊಂಡು ಅವಳನ್ನ ಮಾತಾಡಿಸ್ತಾನೆ. ನಾನು ಹೇಗಿರ್ಲಿ, ನನ್ಗೆ ವೀಕ್ಷಿತ ಇಲ್ಲ ಅಂದ್ರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಹೇಗಾದ್ರೂ ಮಾಡಿ ವೀಕ್ಷಿತನ್ನ ಕನ್ವಿನ್ಸ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ. ನಾನು ಹಾಗೆ ಮಾಡ್ತೀನಿ. ವೀಕ್ಷಿತ ನನ್ನ ಜೊತೆ ಮಾತಾಡಿದ್ರೆ ಮಾತ್ರ ಮನೆಯಲ್ಲಿ ಇರ್ತೀನಿ, ಇಲ್ಲ ಅಂದ್ರೆ ಈ ಮನೆ ಬಿಟ್ಟು ಹೋಗ್ತೀನಿ. ಎಸ್, ನಾನು ಹಾಗೆ ಮಾಡ್ತೀನಿ. ಆಗುತ್ತೋ ಆಗ್ಲಿ, ನಾನು ವೀಕ್ಷಿತ ಹತ್ರ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ವೀಕ್ಷಿತ ರೂಮ್ಗೆ ಆದಿ ಹೋಗ್ತಾನೆ. ಹತ್ರ ಹೋಗಿ ವೀಕ್ಷಿ, ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ವೀಕ್ಷಿತ, ಇಲ್ಲ, ನನ್ಗೆ ನಿನ್ ಜೊತೆ ಮಾತಾಡೋದಕ್ಕೆ ಏನು ಉಳ್ದಿಲ್ಲ, ನಾನು ಮಾತಾಡಲ್ಲ ಅಂತ ಹೇಳ್ತಾಳೆ. ಅಲ್ಲಿಂದ ಹೊರಡಕ್ ಶುರು ಮಾಡ್ತಾಳೆ. ಅದಕ್ಕೆ ಆದಿ ತಡಿತಾನೆ ಅವನ್ನ. ನಾನು ಏನ್ ಮಾಡಿದೀನಿ ವೀಕ್ಷಿತ, ನಿನ್ಗೆ ಹರ್ಟ್ ಮಾಡಿದೀನಿ, ನಿನ್ ವಿಷಯದಲ್ಲಿ ನಾನು ತಪ್ಪು ಮಾಡಿದೀನಿ ನಿಜ, ಆದ್ರೆ ನನ್ಗದ್ ಗೊತ್ತಿಲ್ಲ. ನಾನಿದ್ದೆ, ನೀನೇ ರುಕ್ಸಾಗಿ ನನಗೆ ಮೆಸೇಜ್ ಮಾಡ್ದೆ ಐ ಲವ್ ಯು ಆದಿ ಅಂತ ನನ್ಗೆ ಹೇಳ್ದೆ. ನಾನು ಡಿಸೈಡ್ ಮಾಡ್ದೆ ರುಕ್ಸೇ ಎಲ್ಲ ಅಂತ. ಆ ಜಾಗದಲ್ಲಿ ನೀನ್ ಬಂದ್ ನಿಂತಾಗ ನನ್ಗೆ ಗೊತ್ತಾಗ್ಲಿಲ್ಲ ಏನ್ ಮಾಡ್ಬೇಕು ಅಂತ. ಅದಕ್ಕೆ ನಾನು ನಿನ್ಗೆ ರೇಗಾಡ್ದೆ, ಬೈದೆ. ಆದ್ಮೇಲೆ ನೀನೇ ರುಕ್ಸ್ ಅಂತ ಗೊತ್ತಾದ್ಮೇಲೆ ನಾನು ನಿನ್ನ ಹತ್ರ ಬಂದು ಕ್ಷಮೆನೂ ಕೇಳ್ದೆ. ಬ್ರೋ, ನನಗೆ ಪ್ರೀತಿ ಬಗ್ಗೆ ಹೇಳಿದ್ಮೇಲೆ ನನಗೆ ನಾನೇ ಸಮಾಧಾನ ಮಾಡ್ಕೊಂಡೆ. ನೀನ್ ರುಕ್ಸ್ ಅಂತ ಗೊತ್ತಾದ್ಮೇಲೆ ನಾನು ಎಷ್ಟು ಒದ್ದಾಡಿದ್ದೀನಿ ಗೊತ್ತಾ. ನನ್ನ ಮೇಲೆ ಪ್ರೀತಿ ಬರಬೇಕು ಅಂದರೆ ನಾನು ಏನು ಮಾಡಬೇಕು ಹೇಳು ಅಂತ ಕೇಳ್ತಾನೆ. ಅದಕ್ಕೆ ವೀಕ್ಷಿತ, ಮಗು ಹುಟ್ಟಿದಾಗ ಸಾಯ್ಸಾಕ್ಬಿಟ್ಟು ಮತ್ತೆ ಮಗು ಬೇಕು ಅಂದರೆ ಅದು ಸಿಗುತ್ತಾ? ಪ್ರೀತಿನೂ ಹಾಗೇನೆ. ಈಗ ಒಂದ್ಸಲ ಸತ್ತ ಮೇಲೆ ಅದು ಮತ್ತೆ ಬರೋದಿಲ್ಲ. ನನಗೆ ನಿನ್ನ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಅಂತ ಹೇಳ್ತಾಳೆ. ಅದೇ ಸರಿ, ಯಾಕೆ ನನ್ನ ಮೇಲೆ ಪ್ರೀತಿ ಇಲ್ಲ? ನಿನಗೆ ನನ್ನ ಮೇಲೆ ಪ್ರೀತಿ ಬರಬೇಕು ಅಂದರೆ ನಾನು ಏನು ಮಾಡಬೇಕು ಹೇಳು. ಐ ಜಸ್ಟ್ ಡೋಂಟ್ ನೋ ಏನು ಮಾಡಬೇಕು ಅಂತ ಹೇಳು, ನಾನು ಅದನ್ನೇ ಮಾಡ್ತೀನಿ ವೀಕ್ಷಿತ. ಪ್ಲೀಸ್ ನನ್ನನ್ನು ಮಾತಾಡಿಸ್ತಾನೆ ಇರಬೇಡ ಅಂತ ಹತ್ರ ಆದಿ ಗೋಳಾಡ್ತಾನೆ. ಈ ಪ್ರೀತಿನ ಬಲವಂತದಿಂದ ಪಡ್ಕೊಳಕ್ ಆಗೋದಿಲ್ಲ. ದೇಹದ ಮೇಲೆ ಬೀಳೋ ಪೆಟ್ಟಿಗಿನ್ನ ಮೇಲೆ ಬೀಳೋ ಪೆಟ್ಟೆನೇ ದೊಡ್ಡದು. ಅನ್ಕೊಂಡೆ ನೀನ್ ಇವತ್ತು ನನ್ನ ಮಾತು ಕೇಳಲ್ಲ, ನನ್ನ ಪ್ರೀತಿನ ನೀನು ಒಪ್ಕೊಳ್ಳಲ್ಲ ಅಂತ ನನಗೆ ಗೊತ್ತಿತ್ತು ಅಂತ ಆದಿ ಹೇಳ್ತಾನೆ. ಅದಕ್ಕೆ ವೀಕ್ಷಿತ, ಹೌದು, ಇದೇ ನಿನ್ ಕೊನೆ ತೀರ್ಮಾನನ ಅಂತ ಕೇಳ್ತಾನೆ. ಅದಕ್ಕೆ ವೀಕ್ಷಿತ ಹೌದು ಅಂತ ಹೇಳ್ತಾಳೆ. ಆದಿ, ಸರಿ, ಹಾಗಾದ್ರೆ ನಾನು ನನ್ನ ತೀರ್ಮಾನನೂ ಹೇಳ್ಬಿಡ್ತೀನಿ. ನಾನು ಪ್ರೀತಿನ ನೀನು ಒಪ್ಕೊಳ್ಳಲ್ಲ ಅಂತ ಅಂದಮೇಲೆ ನಾನು ಈ ಮನೆಯಲ್ಲಿರಲ್ಲ, ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ವೀಕ್ಷಿತ, ಏನ್ ಹೇಳ್ತಾ ಇದೀಯಾ ಆದಿ, ನಿನ್ಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ? ಸರಿ ಬಿಡು, ಹಾಗಾದ್ರೆ ನೀನ್ ಹೋಗ್ಬೇಡ, ನಾನೇ ಹೋಗ್ತೀನಿ ಅಂತ ವೀಕ್ಷಿತ ಹೇಳ್ತಾಳೆ. ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಯಾಕೆ ಅಂದ್ರೆ ನೀನ್ ಹೋದ್ರೆ ಅಣ್ಣ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹಾಗಾದ್ರೆ ನೀನ್ ಹೋದ್ರೆ ಒಪ್ಕೊಂತಾನ ಅಂತ ಅಂದ್ಬಿಟ್ಟು ವೀಕ್ಷಿತ ಹೇಳ್ತಾಳೆ. ಅದಕ್ಕೆ ಆದಿ, ಒಪ್ಕೊಳ್ಳಲ್ಲ, ಆದ್ರೆ ಅಮ್ಮ ಅಣ್ಣ ಯಾರು ಮನೆಯಲ್ಲಿಲ್ಲ, ನಾನು ಅವ್ರಿಗೆ ಹೇಳ್ದಾನೆ ನಾನು ಹೊರಟೋಗ್ತೀನಿ ಅಂತ ಆದಿ ಹೇಳ್ತಾನೆ. ವೀಕ್ಷಿತ, ಏನಕ್ಕೆ ಹೋಗ್ಬೇಕು ನೀನ್ ಮನೆ ಬಿಟ್ಟು ಅಂತ ಹೇಳ್ತಾಳೆ. ಅದಕ್ಕೆ ಆದಿ, ಇನ್ನೇನ್ ಮಾಡ್ಲಿ, ನೀನ್ ನನ್ನ ಪ್ರೀತಿನ ಒಪ್ಕೊಂತಾ ಇಲ್ವಲ್ಲ, ನನಗೆ ನಿನ್ನನ್ನು ಬಿಟ್ಟು ಇರೋದಕ್ಕಾಗಲ್ಲ, ನೀನ್ ಇಲ್ದೆ ನನ್ಗೆ ಇರೋಕ್ಕಾಗ್ತಾ ಇಲ್ಲ, ಹಾಗಾಗಿ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ. ವೀಕ್ಷಿತ, ಪ್ರೀತಿನ ಬಲವಂತವಾಗಿ ಪಡ್ಕೊಳಕ್ ಆಗಲ್ಲ ಆದಿ, ಮೇಲ್ ಮಾಡ್ತಾ ಇದೀಯಾ ಅಂತ ಅಂದ್ಬಿಟ್ಟು ವೀಕ್ಷಿತ ಕೇಳ್ತಾಳೆ. ಅದಕ್ಕೆ ಆದಿ, ಇಲ್ಲ, ನಾನು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನನ್ನ ಪ್ರೀತಿ ಭಿಕ್ಷೆನ ಬೇಡ್ತಾ ಇದ್ದೀನಿ, ದಯವಿಟ್ಟು ನನ್ನ ಪ್ರೀತಿನ ಒಪ್ಕೋ. ಯಾವತ್ತೂ ನಿನಗೆ ನನ್ನ ಮೇಲೆ ಪ್ರೀತಿ ಬರಲ್ಲ ಮನ್ಸಿಂದ ಅಂತ ಅಂದ್ಬಿಟ್ಟು ನನ್ಗೆ ಅರ್ಥ ಆಗಿದೆ, ದಯವಿಟ್ಟು ನನ್ನ ಪ್ರೀತಿನ ಒಪ್ಕೋ, ನನಗೆ ನಿನ್ನ ಪ್ರೀತಿ ಬೇಕು ಅಂತ ಅಂದ್ಬಿಟ್ಟು ಆದಿ ಬೇಡ್ಕೊತಾನೆ. ಅಟ್ಲೀಸ್ಟ್ ನನ್ನನ್ನು ಮದುವೆ ಆಗೋದಕ್ಕೆ ನಿನಗೆ ಒಪ್ಪಿಗೆ ಇದೆಯಾ, ಪ್ಲೀಸ್ ಪ್ಲೀಸ್ ಅಂತ ವೀಕ್ಷಿತ ಹತ್ರ ಬೇಡ್ಕೊಂಡು ಮಂಡಿ ಊರಿ, ನಿನ್ಗೆ ಯಾವತ್ತೂ ಹರ್ಟ್ ಮಾಡೋದಿಲ್ಲ, ನಾನು ನಿನ್ನ ಮಗು ತರ ಜೋಪಾನವಾಗಿ ನೋಡ್ಕೊಂತೀನಿ, ಪ್ಲೀಸ್ ವೀಕ್ಷಿ ಒಂದ್ಸಲ ಹೂ ಅನ್ನು, ಪ್ಲೀಸ್ ದಯವಿಟ್ಟು ನನ್ನನ್ನು ಪ್ರೀತಿನ ಒಪ್ಕೋ, ಪ್ಲೀಸ್ ಪ್ಲೀಸ್ ಅಂತ ವೀಕ್ಷಿತ ಹತ್ರ ಆದಿ ಗೋಗರ್ದು ಬೇಡ್ಕೊಂತಾನೆ. ಇಲ್ಲಿ ದಿಶಾ ವಧುನ ರೆಡಿ ಮಾಡಿಸ್ಕೊಂಡು ಒಂದು ಪಾರ್ಕ್ ಹತ್ರ ಕರ್ಕೊಂಡು ಬಂದಿರ್ತಾಳೆ. ವಧು, ಯಾಕೆ ದಿಶಾ ಇಲ್ಲಿ ಕರ್ಕೊಂಡು ಬಂದೆ, ನನ್ನನ್ನು ಬೆಳಗ್ಗೆನೆ ರೆಡಿ ಮಾಡಿಸ್ಕೊಂಡು ನಾನು ಇವಾಗ ಎಲ್ಲಿ ಹೋಗ್ಲಿ, ಎಲ್ಲಿ ಕೆಲಸ ಹುಡುಕ್ಲಿ, ನಾನು ಇನ್ನು ಸ್ಕೂಲ್ ಹತ್ರ ನಿಲ್ಸೋದು ಬಿಟ್ಟು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ, ಇಲ್ಲೇ ಯಾಕೆ ಇಳ್ಕೊಂಡೆ ನೀನು ಹೇಳ್ತಾಳೆ. ಅದಕ್ಕೆ ದಿಶಾ, ಅದಕ್ಕೇನಾಯ್ತು, ಇವಾಗ ಪಾರ್ಕಲ್ಲಿ ಕೂತ್ಕೊಂಡ್ರೆ ಆಯ್ತು ಅಂತ ಹೇಳ್ತಾಳೆ. ಅದು ಪಾರ್ಕಲ್ಲ, ನಾನು ಹಾಗೆಲ್ಲ ಒಬ್ಬೊಬ್ಳೆ ಎಲ್ಲೆಲ್ಲೋ ಕೂತ್ಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ. ಸಾರ್ಥಕ್ ಕೂಡ ಇಲ್ಲಿ ಪಾರ್ಕಿಗೆ ಬಂದು ಯಾಕೆ ದಿಶಾ ಇಲ್ಲಿಗೆ ಬರೋಕೆ ಹೇಳಿದ್ಲು ಅಂತ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೆ ದಿಶಾ, ಯಾಕೆ ವಧು, ಏನಾಯ್ತು, ಯಾಕೆ ಪಾರ್ಕಲ್ಲಿ ಒಬ್ಳೆ ಕೂತ್ಕೊಳ್ಳಲ್ಲ ಅಂದೆ, ಏನಾಗಿದೆ ಹೇಳು, ನೀಗೇನೋ ಆಗಿದೆ ಆದರೆ ನೀನು ನನ್ನ ಹತ್ರ ಹೇಳ್ತಾ ಇಲ್ಲ ಅಷ್ಟೇ ಅಂತ ಕೇಳ್ತಾಳೆ. ಅದಕ್ಕೆ ವಧು ನಡೆದಿದ್ರ ಬಗ್ಗೆ ಎಲ್ಲ ಹೇಳ್ತಾಳೆ. ಅದಕ್ಕೆ ದಿಶಾ, ಅಯ್ಯೋ ಹೌದಾ, ಅಷ್ಟೆಲ್ಲ ಆಯ್ತಾ, ಅಂತೂ ಕೊನೆಗೆ ನನ್ನ ಫ್ರೆಂಡ್ ಸಾರ್ಥಕ್ಕೆ ಬಂದು ಕಾಪಾಡಿದ್ದಾಯ್ತು ನೋಡು ಅಂತ ಹೇಳ್ತಾಳೆ. ಅದಕ್ಕೆ ವಧು, ನೀನು ಸಾರ್ಥಕ್ ಅವ್ರ ಬಗ್ಗೆ ಮಾತಾಡೋದನ್ನ ಬಿಟ್ಟು ಬೇರೆ ಏನಾದರೂ ಮಾತಾಡು ಅಂತ ಗದರುತ್ತಾಳೆ. ಅದಕ್ಕೆ ದಿಶಾ, ಸರಿ ಸರಿ ಆಯಿತು, ನಿನಗೆ ನನ್ನ ಫ್ರೆಂಡ್ ಕಂಡ್ರೆ ಆಗಲ್ಲ ಅಲ್ವಾ, ಸರಿ ಅದನ್ನ ಮಾತಾಡಲ್ಲ ಬಿಡು ಅಂತ ಹೇಳ್ತಾಳೆ. ಆಯಿತು ದಿಶಾ, ಈ ಪಾರ್ಕ್ ಹತ್ರ ನನ್ನನ್ನು ಯಾಕೆ ಕರ್ಕೊಂಡು ಬಂದಿದ್ದೀಯಾ ಹೇಳು, ಇವತ್ತು ಸ್ಕೂಲ್ಗೆ ಹೋಗಲ್ವಾ ನೀನು? ತಾನೇ ನಿನಗೆ ಲಾಸ್ಟ್ ಟೈಮ್ ನೀನು ಸ್ಕೂಲ್ಗೆ ಹೋಗಿಲ್ಲ ಅಂದಾಗ ಚಿಕ್ಕಮ್ಮ ಯಾವ ಥರ ಬೈದರು, ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂದರು ಅಂತ, ಮತ್ತೆ ನೀನು ತಮಾಷೆ ಆಡ್ತಾ ಇದೀಯಾ ನೀನು?
ಅದಕ್ಕೆ ದಿಶಾ ಏನಿಲ್ಲ ವಧು, ಇವತ್ತು ಒಂದಿನ ಅಷ್ಟೇ, ನಾಳೆಯಿಂದ ಸ್ಕೂಲ್ಗೆ ಹೋಗ್ತೀನಿ ಆಯಿತಾ, ಪ್ಲೀಸ್. ಅಷ್ಟಕ್ಕೂ ಗೊತ್ತಾಗೋದಕ್ಕೆ ಅಮ್ಮ ಮನೇಲಿ ಇಲ್ವಲ್ಲ, ದೊಡ್ಡಮ್ಮ ದೊಡ್ಡಪ್ಪನ ಜೊತೆ ಮದುವೆಗೆ ಹೋಗಿದ್ದಾರೆ, ಪ್ಲೀಸ್ ವಧು ಇವತ್ತು ಒಂದಿನ ಇಲ್ಲಿ ಡಿಸ್ಕಷನ್ ಆದಮೇಲೆ ಹೋಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ವಧು ಸರಿ ಆಯಿತು, ಇದು ಕೆಲಸ ಮುಗಿದ ಮೇಲೆ ಹೋಗಬೇಕು ಆಯಿತಾ ಅಂತ ವಧು ಹೇಳ್ತಾಳೆ. ದಿಶಾ ಓಕೆ ಆಯಿತು, ನೋಡೋಣ, ಕೆಲಸ ಬೇಗ ಮುಗಿಯುತ್ತೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ, ಡಿಸ್ಕಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ದಿಶಾ ಹೇಳ್ತಾಳೆ. ಅದಕ್ಕೆ ಒಂದು ಡಿಸ್ಕಷನ್ನ ಯಾರ ಜೊತೆ, ಏನು ಹೇಳ್ತಾ ಇದೀಯಾ ದಿಶಾ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀಯಾ, ಸರಿಯಾಗಿ ಹೇಳು ಅಂತ ಕೇಳ್ತಾಳೆ. ಅದಕ್ಕೆ ಸರ್ಪ್ರೈಸ್ ಅಲ್ವಾ ವಧು, ಅದು ಹೇಗೆ ನಿನ್ಗೆ ಹೇಳೋಕ್ಕಾಗುತ್ತೆ, ನಾನು ನಿನಗೆ ಗೊತ್ತಾಗುತ್ತೆ ಹೇಳ್ತಾಳೆ. ಅದಕ್ಕೆ ವಧು ಏನು, ನನಗೆ ಯಾರ ಹತ್ರನಾದ್ರು ಸಾಲ ಕೊಡಿಸ್ತೀಯಾ ಅಥವಾ ಕಂಪ್ನಿಯವ್ರ ಹತ್ರ ಹೋಗ್ಬಿಟ್ಟು ಇವಳಿಗೆ ಕೆಲಸ ಕೊಡಿ ಅಂತ ಹೇಳ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ದಿಶಾ ಹಾಗೆಲ್ಲ ಏನೂ ಇಲ್ಲ ವಧು, ಬಾ ಅಂತ ಅಂದ್ಬಿಟ್ಟು ಪಾರ್ಕ್ ಒಳಗಡೆ ಕರ್ಕೊಂಡು ಬರ್ತಾಳೆ. ಸಾರ್ಥಕ್ ಕೂಡ ಇರ್ತಾರೆ. ಸಾರ್ಥಕ್ ದಿಶಾ ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದ್ಲು, ಇಲ್ಲಿಗೆ ಬರೋಕೆ ಹೇಳಿದ್ಲು, ಏನಾದರೂ ವಧು ಪ್ರಾಬ್ಲಮ್ ಆಗಿರ್ಬೋದಾ, ನನ್ನ ಸಜೆಷನ್ ಏನಾದರೂ ಬೇಕಾ, ನನ್ನ ಸಜೆಷನ್ ಕೊಟ್ಟರೆ ವಧು ಅವ್ರು ಎಲ್ಲಿ ಕೇಳ್ತಾರೆ, ಯಾಕೆ ಓಕೆ ದಿಶಾನ ಮೀಟ್ ಮಾಡಿನೇ ಕೇಳೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ. ಅಷ್ಟರೊಳಗಡೆ ವಧು ಮತ್ತು ದಿಶಾ ಪಾರ್ಕ್ ಒಳಗಡೆ ಬರ್ತಾರೆ. ವಧು ಕೇಳ್ತಾಳೆ ದಿಶಾ ಹತ್ರ, ಯಾಕೆ ದಿಶಾ ಈ ಪಾರ್ಕ್ ಕರ್ಕೊಂಡು ಬಂದಿದ್ದೀಯಾ, ಸ್ಕೂಲ್ಗೆ ಹೋಗೋದು ಬಿಟ್ಟು, ಏನು ಹೇಳು ಅಂತ ಕೇಳ್ತಾರೆ. ಆ ಕಡೆ ಸಾರ್ಥಕ್ ನಿಂತಿರ್ತಾನೆ, ಅದನ್ನು ವಧು ನೋಡಿ ಶಾಕ್ ಆಗ್ತಾಳೆ, ಸಾರ್ಥಕ್ ಕೂಡ ನೋಡಿ ಶಾಕ್ ಆಗ್ತಾರೆ. ಆಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಸಂಚಿಕೆ ಹೇಗಾಗಿತ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.